ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕಾನೂನಿನ ಬಗ್ಗೆ ಗೌರವ ಇದ್ದಿದ್ರೆ ದೇಶದ ವ್ಯವಸ್ಥೆ, ಕಾನೂನಿನ ವ್ಯವಸ್ಥೆ ಮತ್ತು ಕೋರ್ಟ್ಗಳ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ, ನ್ಯಾಯದ ಬಗ್ಗೆ ಗೌರವ ಇದ್ದಿದ್ರೆ ಬಹುಶಃ ಅವರು ಇದನ್ನು ಮಾತಾಡ್ತಿರ್ಲಿಲ್ಲ. ಓಲೈಕೆ ಇದು ಅತಿರೇಕಕ್ಕೂ ಹೋಗಬಾರ್ದು, ಮಿತಿಯನ್ನು ಮೀರಬಾರ್ದು. ಅವ್ರು ಮಾಡಿರ್ತಕ್ಕಂಥ ಇದು ಹೇಗಿದೆ ಅಂದರೆ ಬಿಜೆಪಿಯವರು ಅಗೆತನ ತೀರ್ಸ್ಕೊಂಡಿದ್ದಾರೆ ಅಂತ. ಅಲ್ಲಿ ಕುಳಿತಿರ್ತಕ್ಕಂಥ ಜಡ್ಜ್ಗಳು ಬಿಜೆಪಿ ಪಕ್ಷದವರ ಅಥವಾ ಕೋರ್ಟ್ ಅಂತಂದ್ರೆ ಬಿಜೆಪಿ ನಡೆಸತಕ್ಕಂಥ ಕೋರ್ಟ? ಎಲ್ಲಿಂದ ಈ ರೀತಿ ನೀವು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ? ಐ ಥಿಂಕ್ ಇಟ್ ವಿಲ್ ಬಿ ಎ ಕಂಟೆಂಪ್ಟ್ ಆಫ್ ಕೋರ್ಟ್. ಅವರು ನ್ಯಾಯಾಲಯದ ನಿಂದನೆಯನ್ನ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ನನಗನ್ನಿಸ್ತಕ್ಕಂಥದ್ದು ಈಗ ನ್ಯಾಯಾಲಯ ಅವರ ಈ ಹೇಳಿಕೆಯನ್ನ ತೀಕ್ಷ್ಣವಾಗಿ ಪರಿಗಣಿಸಬೇಕು. ನ್ಯಾಯಾಲಯಗಳು ಸೊಮೋಟೋ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ ಹಿಂಗೇನಾದರೂ ಆದರೆ. ಅದರ ಎಚ್ಚರಿಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇರಬೇಕಾಗಿತ್ತು. ಈ ಮಾತನ್ನ ತಕ್ಷಣ ಅವರು ವಾಪಸ್ ತೆಗೆದುಕೊಳ್ಬೇಕು. ಈ ದೇಶದ ಕಾನೂನನ್ನು ನಾವು ಗೌರವಿಸ್ತೇವೆ. ಯಾರು ಉಪ್ಪು ತಿಂದಿದ್ದಾರೋ ಅವರು ನೀರು ಕುಡಿಯಲೇಬೇಕು. ಯಾರು ತಪ್ಪು ಮಾಡಿದ್ದಾರೋ ಅವರು ನ್ಯಾಯಾಲಯದ ತೀರ್ಪನ್ನು ಒಪ್ಪಲೇಬೇಕು. ಮಾಡಿದ ತಪ್ಪಿಗೆ ಕೊಟ್ಟ ಶಿಕ್ಷೆಯನ್ನು ಅನುಭವಿಸಬೇಕು. ಇದು ಈ ದೇಶದ ನ್ಯಾಯಕ್ಕೆ ಕೊಡಬೇಕಾದ ಗೌರವ. ಅದನ್ನ ಮೀರಿ ಅವರು ಮಾತಾಡಿರ್ತಕ್ಕಂಥದ್ದು ಸರಿಯಲ್ಲ. ನಾನು ಅವರಿಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ತಕ್ಷಣ ನೀವು ಕೋರ್ಟಿನ ವಿರುದ್ಧ ಮಾತಾಡಿರ್ತಕ್ಕಂಥ ಆ ಮಾತುಗಳಿಗೆ ತಾವು ಕ್ಷಮೆ ಕೇಳಿ ವಾಪಸ್ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದಾದಂಥ ಪರಿಸ್ಥಿತಿ ಉದ್ಭವ ಆಗಬಾರದು. ಅದಕ್ಕಾಗಿ ನಾನು ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೆ. ಜನಪ್ರತಿನಿಧಿಗಳು ಒಂದಿನ ಅರ್ಥ ಮಾಡ್ಕೊಳ್ಬೇಕು, ನಾವು ಯಾರಿಗೂ ಕೂಡ ಮಿಗಿಲಾದವರಲ್ಲ. ನಾವು ಈ ಸ್ಥಾನಗಳನ್ನು ತುಂಬತಕ್ಕಂಥದ್ದೇ ಸಮಾಜಕ್ಕೆ ಕೊಡಬಹುದಾದ ಸೇವೆಗಳನ್ನು ಮಾಡಲಿಕ್ಕೆ ಪ್ರತಿನಿಧಿಗಳಾಗಿ ನಾವು ಬರ್ತಕ್ಕಂಥವ್ರು. ನಾವು ಬಂದ ತಕ್ಷಣನೇ ನಾನು ಬಾಸ್ ಅಂದ್ಕೊಳ್ಳತಕ್ಕಂಥವ್ರಿಗೆಲ್ಲ ಇಂಥ ಪರಿಸ್ಥಿತಿನೇ ಆಗೋದು. ಅದು ಯಾವುದು ಪಕ್ಷದ ಸದಸ್ಯರಾಗಿರಲಿ, ಕಾನೂನಾತ್ಮಕವಾಗಿ ಒಳ್ಳೆಯ ನಡೆಯನ್ನ ಇಟ್ಕೊಂಡವರು ಜನರ ಮಧ್ಯದಲ್ಲಿ ಬಾಳಿಕೆ ಬರ್ತಾರೆ. ಬಾಳಿಕೆ ಬರ್ಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅಂತಂದ್ರೆ ಅವರ ಬಾಳು ಜೈಲು ಪಾಲಾಗತ್ತೆ. ಆದ್ರಿಂದ ಕಾನೂನು ಮೀರಿದ ವಿಚಾರಗಳಿಗೆ ಯಾವತ್ತೂ ಕೈ ಹಾಕಬಾರ್ದು. ಜನಸೇವೆ, ಜನಾರ್ದನನ ಸೇವೆ ಅಂತೇಳಿ ಗಾದೆ ಮಾತಿದೆ. ಜನ ಯಾರೇ ಆದರೂ ನಾವು ಆ ರೀತಿ ನಡ್ಕೊಳ್ಬೇಕು. ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥದ್ದಾಗ್ಲಿ, ಈ ರೀತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗ್ತಕ್ಕಂಥದ್ದಾಗ್ಲಿ, ಕರಪ್ಷನ್ ಮಾಡ್ತಕ್ಕಂಥದ್ದಾಗ್ಲಿ, ಯಾವೂ ಕೂಡ ಸಂವಿಧಾನದ ಪರವಾದದ್ದಲ್ಲ. ಇದು ಸಂವಿಧಾನ ವಿರೋಧಿ ಚಟುವಟಿಕೆ. ಇಂಥದ್ದನ್ನು ಮಾಡೋರಿಗೆ ಶಿಕ್ಷೆ, ಕಟ್ಟಿಟ್ಟ ಬುದ್ಧಿ, ಇದನ್ನ ಯಾರು ಆ ರೀತಿ ಮಾಡಬಾರದು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.